ಯಳಂದೂರು ನ್ಯೂಸ್. ಯಳಂದೂರು ವಕೀಲರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ. ಯಳಂದೂರು ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ವಕೀಲರ ಸಂಘದ ಕಚೇರಿಯಲ್ಲಿ ನಡೆಯಿತು. ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಜಯಶಂಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ಚುನಾವಣೆಯ ಮೂಲಕ 4 ಮತದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿ ಗಂಗವಾಡಿ ಸಂಪತ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಮುತ್ತುರಾಜು, ಜಂಟಿ ಕಾರ್ಯದರ್ಶಿ ಮೇಘ, ಖಜಾಂಚಿ ರಂಜಿತಾ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷ ಜಯಶಂಕರ್ ಮಾತನಾಡಿ, ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಕೀಲರ ಜೊತೆ ಸದಾ ಸ್ಪಂದಿಸುತ್ತಾ ಹಿರಿಯ ವಕೀಲರ ಸಲಹೆ ಪಡೆದು ಸಂಘಕ್ಕೆ ಬದ್ಧನಾಗಿರುತ್ತೇನೆ ಎಂದರು. ನೂತನ ಪ್ರಧಾನ ಕಾರ್ಯದರ್ಶಿ ಸಂಪತ್ ಮಾತನಾಡಿ, ಈ ದಿನ ನಡೆದ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 4 ಮತಗಳ ಅಂತರದಲ್ಲಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದೀರಿ. ತಮಗೆಲ್ಲರಿಗೂ ಸ್ವಾಗತ. ನಾನು ವಕೀಲನಾದಾಗಿನಿಂದ ನನಗೆ ತಮ್ಮ ಸಹಕಾರ ನೀಡಿದ್ದೀರಿ. ನಿಮ್ಮ ಸೇವೆ ಮಾಡಲು ನನಗೆ ಮತ್ತೊಮ್ಮೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದು ಎಲ್ಲ ವಕೀಲರ ಹಾಗೂ ಹಿರಿಯ ವಕೀಲರ ಜೊತೆ ಅವರ ಮಾರ್ಗದರ್ಶನ ಪಡೆದು ಸಂಘದ ಹಾಗೂ ಕಚೇರಿಯ ಬಗ್ಗೆ ಕಾನೂನಾತ್ಮಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ರವೀಶ್ ಮಹಾದೇವಸ್ವಾಮಿ, ಬಿ ಸಿದ್ದರಾಜು, ಸಿ ಮಹಾದೇವಸ್ವಾಮಿ, ಮಲ್ಲಿಗೆಹಳ್ಳಿ ಕುಮಾರಸ್ವಾಮಿ, ಹೊನ್ನೂರು ನಾಗರಾಜ್, ಕೃಷ್ಣ ಗೌಡಹಳ್ಳಿ, ಮಹೇಶ್, ನಾಗರಾಜ್, ಪರಶಿವ ಮೂರ್ತಿ, ಅಶ್ವಿನ್, ಹೆರಿಯೂರು ಕುಮಾರಸ್ವಾಮಿ, ಶಶಿಧರ್ ಗಣಿಕನೂರು, ನಾಗರಾಜು, ನಂಜುಂಡಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ ನ್ಯೂಸ್, ಯಳಂದೂರು. ಯಳಂದೂರು ಸಂಘದ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಸಂಘದ ಸದಸ್ಯರು ಇನಾನಿಮಸ್ ಆಗಿ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರುಗಳಿಗೂ ಹಿರಿಯ ವಕೀಲರುಗಳಿಗೂ ತುಂಬ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಸ್ಪೆಷಲಿ ಈ ಒಂದು ದಿನ ಬರಲಿಕ್ಕೆ ಕಾರಣ ನಮ್ಮ CSR ಮತ್ತು NK ಅವರು ಪರೋಕ್ಷವಾಗಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ. ಹಾಗೂ ಎಲ್ಲ ಸದಸ್ಯರುಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ನಮ್ಮ ಪದಾಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಹಾಗೂ ಹಿರಿಯ ವಕೀಲರುಗಳನ್ನು ಮುಂದೆ ನಾವು ಒಳ್ಳೆ ಸಲಹೆ ಸೂಚನೆಗಳನ್ನು ಪಡೆದು ಉತ್ತಮವಾದ ಅಧಿಕಾರವನ್ನು ನಿರ್ವಹಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ವಕೀಲರ ಸಂಘದಿಂದ ಎಲ್ಲ ನನಗೆ ಎಲೆಕ್ಷನ್ ಥರನೇ ಮಾಡಿದ್ರು. ಅದರಲ್ಲಿ ನನಗೆ ಎಲ್ಲ 4 ಓಟ್ನಲ್ಲಿ ನಾನು ಅಂತರದಿಂದ ಗೆದ್ದಿದ್ದೀನಿ. ನನ್ನ ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರಿಗೂ ಧನ್ಯವಾದ ತಿಳಿಸ್ತೀನಿ. ನನ್ನ ಸೆಕ್ರೆಟರಿ ಆಯ್ಕೆ ಮಾಡಿದ್ದಾರೆ. ಏನು ನಾವು ಈಗ ಪ್ರಮಾಣ ವಚನ ಬೋಧಿಸ್ತು ಅದೇ ರೀತಿಯಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಳಂದೂರು ವಕೀಲರ ಸಂಘದಲ್ಲಿ ಪ್ರಸ್ತುತ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈ ನನ್ನ ಉಪಾಧ್ಯಕ್ಷನ ಆಯ್ಕೆ ಮಾಡೋ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ನನ್ನ ವಂದನೆಗಳನ್ನು ನನ್ನ ಸಂಘದ ಎಲ್ಲ ಸರ್ವ ಸದಸ್ಯರುಗಳನ್ನು ತಿಳಿಸ್ತಿದ್ದೀನಿ. ನಾವು ಏನು ಕಮಿಟಿ ಇದ್ದೀವಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ ಏನು ಕಮಿಟಿಗಳಿದ್ದೀರಿ, ನಾವೆಲ್ಲ ಕಾನೂನುಬದ್ಧವಾಗಿ ಸೌಹಾರ್ದತೆಯಿಂದ ಎಲ್ಲ ಕೆಲಸಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಈ ದಿನ ಹೇಳ್ತೀವಿ. ಇದೇ ನಮ್ಮ ಭಾವಕಾರ ಮಠ ತಗೋಬಹುದು. ಆ ಕಡೆ ಬಂತೇನಪ್ಪ ನೀಟಾಗಿ ಸೇವೆ ಮಾಡ್ಬೇಕು. ಇಂತಪ್ಪ ಆಯ್ತು ಮುಂದ್ಕೋಸಿ ಬಾಪ. ಪದಾಧಿಕಾರಿ ಭಾವ ಸಪೋರ್ಟ್ ಮಾಡಿ